ಹಾಯ್ ಫ್ರೆಂಡ್ಸ್, ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀವಿ. ಅದಕ್ಕೆ ನನ್ನ ತಂಗಿಗೆ ಪಾಪು ಆಗಿದೆ, ಹಾಗೆ ಪಾಪು ನೋಡ್ದಂಗೂ ಆಗುತ್ತೆ, ಸ್ವಲ್ಪ ದಿನ ರಾಜ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ತುಂಬ ಒಂದು ವರ್ಷಕ್ಕೊಂದ್ಸಲ ಹೋಗ್ತೀವಿ. ಹಾಗೆ ಈ ವರ್ಷವೂ ಹೋಗ್ತಿದ್ದೀವಿ. ಮುಂದಿಂದು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ನಂಜನಗೂಡಿಂದ ಬಸ್ ಸ್ಟ್ಯಾಂಡಿಂದ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ಸಿಂದ 8 ಬಸ್ ಮಿಸ್ ಆಗಿ 9ನೇ ಬಸ್ ಸಿಕ್ತು. ನಮ್ಮ ಪಾಪು ಅಂತೂ ಯಾವಾಗಲೂ ಎಲ್ಲಿ ಕಂಡ್ಲಿ ಎಲ್ಲಿ ಬಿಡಲಿ ಕುರ್ಕುರೆ ಅದು ಇದು ಅಂತ ಕೇಳ್ತಿದ್ದ. ಆಗ ಒಂದಷ್ಟು ತಲೆನೋವು. ಫೈನಲಿ ಒಂದು ಬಸ್ ಸಿಕ್ತು. ತಮಿಳ್ನಾಡು ಗಾಡಿ ಹತ್ತಿ ಕೂತ್ಕೊಂಡು ನಮ್ಮ ಪಾಪು ನನ್ನ ಜೊತೆ ಬಾ ಅಂದರೆ ಅವ್ರ ಅಕ್ಕಿಯವ್ರ ಜೊತೆ ಕೂತ್ಕೊಂಡ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು 4 hours ಜರ್ನಿ ಮಾಡಬೇಕು. ಹಾಗೆ ಕೆಲವ್ರಿಗೆ ಸೀಟ್ ಸಿಗ್ತಿದ್ದವ್ರಿಗೆಲ್ಲ ಆ ಕಡೆ ಕೂತಿದ್ರು. ಆಮೇಲೆ ಬರುವಾಗ ಜ್ಯೂಸ್ನ ಹಂಗೆ ಕುಡ್ಕೊಂಡು, ಅಂದರೆ ವಾಮಿಟ್ ಆಗೋಗುತ್ತೆ ಅಂತ ಎಲ್ರಿಗೂ ಏನೂ ಎನರ್ಜಿ ಪದಾರ್ಥ ಕೊಟ್ಟಿಲ್ಲ. ಬರುವಾಗ ಒಂದು ಆನೆ ನೋಡಿದ್ವಿ, ಅದು ಸ್ವಲ್ಪ ಖುಷಿ ಆಯಿತು. ತುಂಬ ಕೋತಿಗಳು ಸಿಕ್ತು. ಬೆಟ್ಟ ನೋಡಿ, ಬೆಟ್ಟಗಳು, ಆ ಬೆಟ್ಟ ಸುತ್ತಬೇಕಾದ್ರಂತೂ ಕೆಲವ್ರಿಗೆ ಆಗಲ್ಲ, ಕೆಲವ್ರಿಗೆ ಆಯ್ತದೆ. ಆಮೇಲೆ